ವೀಕ್ಷಕರೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾನೆ. ಅಂದ್ರೆ ಯಾವಾಗೆಲ್ಲ ಧರ್ಮ ಸಂಕಷ್ಟದಲ್ಲಿರುತ್ತೋ, ಯಾವಾಗೆಲ್ಲ ರಾಜ್ಯಕ್ಕೆ ಕಷ್ಟ ಬಂದೊದಗುತ್ತೋ ಅವಾಗೆಲ್ಲ ನಾನು ಮತ್ತೆ ಅವತಾರವನ್ನ ಎತ್ಬರ್ತೀನಿ ಅಂತ ಹೇಳಿದ್ದಾನೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ರವರನ್ನ ನೋಡಿದ್ರೆ ಈ ಒಂದು ಮಾತು ಸತ್ಯ ಅಂತ ಅನ್ಸುತ್ತೆ. ಏಕೆಂದ್ರೆ ಉತ್ತರ ಪ್ರದೇಶ ಎಂಬ ರಾಜ್ಯ ಅವರು ಮುಖ್ಯಮಂತ್ರಿ ಆಗುವವರೆಗೂ ಹೇಗಿತ್ತು ಮತ್ತೆ ಈಗ ಹೇಗಾಗಿದೆ ಅನ್ನೋದನ್ನ ಒಮ್ಮೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಂತ ಕೇವಲ ಗುಂಡಾರಾಜ್ ಎಂಬ ಹಣೆಪಟ್ಟಿಯನ್ನು ತೆಗೆದೋಡಿಸಿದಂತ ಒಂದೇ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಈ ಒಂದು ಮಾತನ್ನ ಹೇಳ್ತಿಲ್ಲ. ಬದಲಾಗಿ ಎಲ್ಲಾ ವಿಚಾರಗಳನ್ನು ಕೂಡ ಅವಲೋಕಿಸಿದಾಗ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದ್ರೆ ಅಂತ ಬದಲಾವಣೆ ಆಗೋದಕ್ಕೆ ಹೇಗ್ ಸಾಧ್ಯ ಆಯಿತು? ಅದನ್ನ ಯೋಗಿ ಆದಿತ್ಯನಾಥ್ ರವರು ಯಾಕೆ ಮಾಡ್ಬೇಕಾಗಿ ಬಂತು? ಅಷ್ಟಕ್ಕೂ ಏನು ಇವರ ಹಿನ್ನೆಲೆ? ಇಡೀ ಭಾರತಾದ್ಯಂತ ಜನ ಇವರನ್ನ ಕೊಂಡಾಡ್ತಿರೋದು ಯಾಕೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಇದು ನಮ್ಮಲ್ಲಿ ಕಡಿಮೆ ಇರಬಹುದು, ಆದ್ರೆ ಉತ್ತರ ಭಾರತದ ಕಡೆ ಎಲ್ಲ ಕಾವಿಯನ್ನ ಹಾಕಿರುವಂತಹ ಸ್ವಾಮೀಜಿಗಳು, ಗುರುಗಳೆಲ್ಲ ರಾಜಕಾರಣದಲ್ಲಿ ಭಾಗಿಯಾಗೋದು, ಚುನಾವಣೆಗೆ ಸ್ಪರ್ಧಿಸಿ ವಿಧಾನಸಭೆ ಲೋಕಸಭೆಗೆ ಸ್ಪರ್ಧೆ ಮಾಡೋದು ಸಾಮಾನ್ಯ. ಹೇಳ್ತಾ ಹೋದ್ರೆ ಅಂತವರ ದೊಡ್ಡ ಪಟ್ಟಿನೇ ಆಗುತ್ತೆ. ಅಂತವರಲ್ಲಿ ಪ್ರಮುಖವಾದಂತಹ ಹೆಸರು ಶ್ರೀ ಯೋಗಿ ಆದಿತ್ಯನಾಥ್ ಅರ್ಥಾತ್ ಬುಲ್ಡೋಸರ್ ಬಾಬಾ. ಹೌದು, ಇವ್ರು ಹುಟ್ಟಿದ್ದು 1972ರ ಜೂನ್ 5ನೇ ತಾರೀಕು ಈಗಿನ ಉತ್ತರಾಖಂಡ್ನ ಪೌರಿ ಕಡ್ವಾಲ್ ಪಂಚೂರಿ ಎಂಬ ಹಳ್ಳಿಯಲ್ಲಿ. ಇವರ ಪೂರ್ವಿಕರ ಹೆಸರು ಅಜಯ್ ಮೋಹನ್ ಬಿಷ್ಟ್. ಗಢವಾಲಿ ರಾಜಪೂತ್ ಕುಟುಂಬಕ್ಕೆ ಸೇರಿದಂತ ಇವರ ತಂದೆ ಆನಂದ್ ಸಿಂಗ್ ಬಿಷ್ಟ್, ಇವರ ತಾಯಿ ಸಾವಿತ್ರಿ ದೇವಿ. ಒಟ್ಟು 7 ಜನ ಮಕ್ಕಳಲ್ಲಿ ಅಜಯ್ ಮೋಹನ್ ಎರಡನೇವರು. ಹಿಮಾಲಯದ ತಪ್ಪಲಲ್ಲಿ ಬೆಳೆದಂತ ಇವರದು ಸುಖಿ ಕುಟುಂಬ. ತಂದೆ ಫಾರೆಸ್ಟ್ ರೇಂಜರ್ ಆಗಿದ್ರಿಂದ ಮನೆಯಲ್ಲಿ ಶಿಸ್ತು ಮುಖ್ಯ ಆಗಿತ್ತು. ಓದ್ನಲ್ಲಿ ನಂಬರ ವಿದ್ಯಾರ್ಥಿಯಾಗಿದ್ದಂತ ಅಜಯ್ ಮೋಹನ್ ಉತ್ತರಾಖಂಡ್ನ ಹೇಮೋತಿ ನಂದನ್ ಬಹುಗುಣ ವಿಶ್ವವಿದ್ಯಾಲಯದಿಂದ ಗಣಿತದಲ್ಲಿ ಪದವಿಯನ್ನ ಪಡೆದ್ರು. ಆದ್ರೆ ನಂತರ ಅದೇನಾಯ್ತೋ ಏನೋ, ಕೇವಲ 20ನೇ ವಯಸ್ಸಿನಲ್ಲಿಯೇ ಆಧ್ಯಾತ್ಮದಲ್ಲಿ ಒಲವನ್ನ ತೋರಿಸಿದಂತ ಅಜಯ್ ಮೋಹನ್ ಸಿಂಗ್ ಅವರಿಗೆ ರಾಮ್ ಜನ್ಮಭೂಮಿ ಚಳವಳಿಯ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರೀಯತೆಯತ್ತ ಸೆಳೆತ ಉಂಟಾಯಿತು. 1994ರಲ್ಲಿ ಲೌಕಿಕ ಜೀವನವನ್ನು ತ್ಯಜಿಸಿ ಗೋರಖ್ಪುರ್ ಮಠದ ಆಚಾರ್ಯರಾಗಿದ್ದಂತ ಶ್ರೀ ಮಹಾಂತ ಅವೈದ್ಯನಾಥ್ ಅವರ ಶಿಷ್ಯರಾಗಿ ಸೇರ್ಕೊಂಡ್ರು. ನಂತರ ಸಾಮಾಜಿಕ ಕಾರ್ಯ, ತಪಸ್ಸು, ಯೋಗವನ್ನ ಪ್ರತಿಪಾದಿಸುವಂತ ನಾಥ ಪಂಥದತ್ತ ತಮ್ಮ ನಿಷ್ಠೆಯನ್ನು ತೋರಿಸುವಂತೆ ತಮ್ಮ ಹೆಸರನ್ನ ಅಜಯ್ ಮೋಹನ್ ಬಿಷ್ಟ್ನಿಂದ ಯೋಗಿ ಆದಿತ್ಯನಾಥ್ ಅಂತ ಬದಲಿಸ್ಕೊಂಡ್ರು. ಅದರ ನಂತರ ಮುಂದೊಂದು ದಿವಸ ಇದೇ ಆದಿತ್ಯನಾಥ್ ಇಡೀ ವಿಶ್ವನೇ ಮೆಚ್ಚುವಂತ ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹುಶಃ ದೇವಸ್ಥಾನದಲ್ಲಿ ನಾಮಾರ್ಚನೆ ಮಾಡಿಸ್ಕೊಡ್ತಿದ್ದಂತ ಆ ಗೋರಖನಾಥನ್ಗೂ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆಗೆಲ್ಲ ಆದಿತ್ಯನಾಥ್ ರವರ ಜೀವನ ಗೋರಖ್ಪುರದ ಮಠದ ಸುತ್ತನೇ ಸುತ್ತಾಯಿತು. ಮಠದ ಆಡಳಿತ ನೋಡ್ಕೊಳ್ಳೋದು, ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು, ಆರೋಗ್ಯ ಸೇವೆಗಳಿಗೆ ಸಹಾಯ ಮಾಡೋದು, ಈ ರೀತಿ ಸಾಗ್ತಿತ್ತು ಅವರ ಜೀವನ. ಆದ್ರೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡ್ತಿದ್ದಂತ ಅವರ ಮಾತುಗಾರಿಕೆಯನ್ನ ನೋಡಿ ಎಂತವರು ಕೂಡ ತಲೆದೂಗ್ತಾ ಇದ್ರು. ನಂತರ 1990ರಲ್ಲಿ ಯುವಕರನ್ನ ಕಟ್ಟಿಕೊಂಡು ಹಿಂದೂ ಯುವ ವಾಹಿನಿ ಅನ್ನುವಂತ ಸಂಘಟನೆಯೊಂದನ್ನು ಕಟ್ಟಿ ಹಿಂದುತ್ವವನ್ನ ಪ್ರತಿಪಾದಿಸೋದಕ್ಕೆ, ಧರ್ಮದ ಗೋಷ್ಠಿಗಳನ್ನ ನಡೆಸೋದಕ್ಕೆ ಮತ್ತು ಸಂಸ್ಕೃತಿಯ ವಿಚಾರಗಳನ್ನ ಪ್ರಚಾರ ಪಡಿಸೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಂಘಟನೆ ಮೂಲಕ ಪೂರ್ವ ಉತ್ತರ ಪ್ರದೇಶವನ್ನ ಸುತ್ತುತ್ತಾರೆ ಮತ್ತೆ ಆ ಪ್ರದೇಶದಲ್ಲಿ ಖ್ಯಾತಿಯನ್ನ ಪಡಿತಾರೆ. ಮುಂದೆ ಈ ಸಂಘಟನೆ ರೈತರಿಗೆ ಆಗುವಂತ ಅನ್ಯಾಯಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಮತಾಂತರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡ್ತಿದ್ದ ಹಾಗೇನೆ 1990ರ ದಶಕದ ಕೊನೆಯಲ್ಲಿ ಗೋರಖ್ಪುರದ ಸುತ್ತಮುತ್ತ ಆದಿತ್ಯನಾಥ್ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವವುಳ್ಳಂತ ವ್ಯಕ್ತಿಯಾಗಿ ರೂಪುಗೊಂಡ್ರು. ಇದೇ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ನಾಂದಿಯಾಗುತ್ತೆ. ಅದರಂತೆಯೇ 1998ರಲ್ಲಿ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡದಂತ ಅವರು ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಮೊದಲ ಪ್ರಯತ್ನದಲ್ಲೇ ಅದ್ಭುತ ಗೆಲುವನ್ನ ಸಾಧಿಸಿದ್ರು. ಆಗ ಲೋಕಸಭೆಯಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ಸಂಸದರಲ್ಲಿ ಒಬ್ಬರಾಗಿದ್ದಂತ ಅವರಿಗೆ ಕೇವಲ 26 ವರ್ಷ ವಯಸ್ಸಾಗಿತ್ತು. ಆಗಷ್ಟೇ ಬಾಬ್ರಿ ಮಸೀದಿಯಂತ ಪ್ರಕರಣಗಳು ನಡೆದಿರೋದ್ರಿಂದ ಮತ್ತು ಬಿಜೆಪಿಯ ಹಿಂದುತ್ವ ಪ್ರತಿಪಾದನೆಯಿಂದಾಗಿ ಯೋಗಿಯವರ ಆಗಮನದಿಂದ ಅವ್ರಿಗೂ ಮತ್ತು ಪಕ್ಷಕ್ಕೂ ಉತ್ತರ ಪ್ರದೇಶದಲ್ಲಿ ಹೊಸ ಚೈತನ್ಯವನ್ನ ಮೂಡಿಸಿತ್ತು. ಅಲ್ಲಿಂದ 2017ರಲ್ಲಿ ರಾಜೀನಾಮೆ ಕೊಟ್ಟು ಸಿಎಂ ಆಗೋವರೆಗೂ ಅವರು ಸತತವಾಗಿ ಗೋರಖ್ಪುರದ ಕ್ಷೇತ್ರವನ್ನ ಪ್ರತಿನಿಧಿಸ್ತಾನೆ ಬಂದಿದ್ದಾರೆ. ಮೊದಲಿಂದನೂ ಕೂಡ ಸಂಸತ್ನಲ್ಲಿ ತಮ್ಮ ಹರಿತವಾದಂತಹ ಭಾಷಣಗಳು ಮತ್ತು ಹಿಂದೂ ರಾಷ್ಟ್ರದ ಪ್ರತಿಪಾದನೆಯಿಂದಾಗಿ ಸಂಸತ್ನಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದ್ರು. ಆಗಿನಿಂದಲೇ ಸಂಸತ್ನಲ್ಲಿ ತಮ್ಮ ಅತ್ಯುಗ್ರವಾದಂತಹ ಮಾತುಗಳಿಂದ ಎದುರಾಳಿಗಳನ್ನ ಕಟ್ ಹಾಕ್ತಿದ್ರು. ಇದೆಲ್ಲದರ ನಡುವೆ ಅವರು ಈ ಡೋಂಗಿ ಜಾತ್ಯತೀತವನ್ನು ಕೂಡ ಅತ್ಯಂತ ಕಠೋರ ಶಬ್ದಗಳಲ್ಲಿ ಟೀಕಿಸ್ತಾನೆ ಬಂದಿದ್ದಾರೆ. ಕಟ್ಟರ್ ಬಲಪಂಥೀಯರೊಂದಿಗೆ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಂತ ಯೋಗಿ ಹಿಂದುತ್ವ ಅಂತ ಬಂದಾಗ ಪಕ್ಷವನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಿರ್ಲಿಲ್ಲ. ಹಾಗಾಗಿ ಜಾತಿ ರಾಜಕಾರಣ ಹೆಚ್ಚಾಗ್ತಾನೆ ಇದ್ದಂತ ಸಮಯದಲ್ಲೂ ತಮ್ಮ ಜನಪ್ರಿಯತೆಯನ್ನ ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ. ವೀಕ್ಷಕರೇ, ಮೊದಲಿಂದನೂ ಕೂಡ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್ ಅಂತ ಉತ್ತರ ರಾಜ್ಯಗಳು ದಕ್ಷಿಣ ರಾಜ್ಯಗಳಿಗೆ ಹೋಲಿಸಿದ್ರೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿಂದೆನೆ. ಈ ಒಂದು ರಾಜ್ಯಗಳಲ್ಲಿ ಸಾಕ್ಷರತೆ ಕಡಿಮೆನೇ ಇದೆ. ಬಡತನ ಈ ಒಂದು ರಾಜ್ಯಗಳನ್ನ ಇವತ್ತಿಗೂ ಬಾಧಿಸ್ತಾ ಇದೆ. ಹಾಗಾಗಿ ಅಭಿವೃದ್ಧಿಗೆ ಅಡ್ಡಗಾಲಾಗಿವೆ ಮತ್ತು ಅದಕ್ಕೆ ಹಲವಾರು ಕಾರಣಗಳು ಕೂಡ ಇದ್ದಾವೆ. ಅದನ್ನ ಇನ್ನೊಂದ್ಸಾರಿ ಚರ್ಚೆ ಮಾಡೋಣ.
ಅಲ್ಲಿನ ಆಳುವ ಸರ್ಕಾರಗಳು ಅಭಿವೃದ್ಧಿಯನ್ನ ಪಕ್ಕಕ್ಕೆ ತಳ್ಳಿ ಜಾತಿ ರಾಜಕೀಯ ಮಾಡ್ತಾ ಬಂದಿದ್ದನ್ನ ಇಡೀ ದೇಶನೇ ನೋಡಿದೆ. ಭೀಮರು ಅಂತ ಕರೀತದಂತ ಉತ್ತರ ರಾಜ್ಯಗಳ ಸಾಲಲ್ಲಿ ಉತ್ತರ ಪ್ರದೇಶ ಕೂಡ ಇತ್ತು. ಈ ಭೀಮರು ಅಂದ್ರೆ 4 ರಾಜ್ಯಗಳನ್ನ ಈ ರೀತಿ ಕರೆಯಲಾಗ್ತಿತ್ತು. ಅದರಲ್ಲಿ ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ, ಉತ್ತರ ಪ್ರದೇಶ್ ಈ 4 ರಾಜ್ಯಗಳನ್ನ ಒಟ್ಟಾಗಿ ಭೀಮರು ಸ್ಟೇಟ್ ಅಂತ ಕರೆಯಲಾಗುತ್ತೆ. ಈ ರೀತಿ ಯಾಕೆ ಕರೀತಾ ಇದ್ರು ಅಂದ್ರೆ ಈ ಒಂದು ರಾಜ್ಯಗಳಲ್ಲಿ ದಾರಿದ್ರ್ಯ ಹೆಚ್ಚು, ಆರೋಗ್ಯ ಸೇವೆ ತುಂಬಾ ದುರ್ಬಲವಾಗಿತ್ತು, ಮತ್ತೆ ಹಿಂದುಳಿದಂತ ಶಿಕ್ಷಣ, ಜನಸಂಖ್ಯೆ ಹೆಚ್ಚು, ಉದ್ಯೋಗ ಅವಕಾಶಗಳು ಕಡಿಮೆ, ಆರ್ಥಿಕ ಮತ್ತು ಅಭಿವೃದ್ಧಿ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಇದು ಬಹಳ ಹಿಂದುಳಿದಂತ ರಾಜ್ಯಗಳು. ಹಾಗಾಗಿ ಭೀಮರು ರಾಜ್ಯ ಅಂತ ಕರೆಯಲಾಗ್ತಿತ್ತು. ಸದಾಕಾಲ ಅಭಿವೃದ್ಧಿಯಲ್ಲಿ ಹಿಂದೆನೆ ಇರ್ತಿದ್ದಂತ ಈ ರಾಜ್ಯಗಳಲ್ಲಿ ಕೊಲೆ, ಸುಲಿಗೆ, ದರೋಡೆ ಅಂತ ಕ್ರೈಮ್ ಪ್ರಕರಣಗಳು ಸಾಮಾನ್ಯವಾಗಿರ್ತಾ ಇದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು. ಸಾಲದಕ್ಕೆ ಸರ್ಕಾರ ಮತ್ತು ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿತ್ತು. ಮಾಫಿಯಾಗಳು ಮೂಲ ಸೌಕರ್ಯಗಳನ್ನ ಕಂಟ್ರೋಲ್ ಮಾಡ್ತಿದ್ವು. ಮತ್ತೆ ಕೋಮು ಸಂಘರ್ಷಗಳು ಆಗಾಗ ನಡೀತಾನೆ ಇದ್ವು. ಇಷ್ಟೆಲ್ಲ ವಿಷಯಗಳು ಇದ್ಮೇಲೆ ಒಂದು ರಾಜ್ಯ ಅಭಿವೃದ್ಧಿ ಆಗುಂದ್ರೆ ಎಲ್ಲಿಂದ ಆಗುತ್ತೆ ಹೇಳಿ? ಇನ್ನು ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜವಾದಿ ಪಾರ್ಟಿಯ ಎಸ್ಪಿ ಮತ್ತು ಬಿಎಸ್ಪಿ ಪಕ್ಷಗಳ ಆಡಳಿತಾವಧಿಯಲ್ಲಿ ಸೃಜನ ಪಕ್ಷಪಾತ, ಕೊಲೆ, ಸುಲಿಗೆಗಳು ಸಾಮಾನ್ಯವಾಗಿದ್ವು. ಹಾಗಾಗಿ ಆರ್ಥಿಕತೆ ನಿಂತ ನೀರಾಗಿತ್ತು. ರಾಜ್ಯದ 40% ಅಧಿಕ ಜನರು ಬಡತನ ರೇಖೆಯಲ್ಲಿ ಬೈತಾ ಇದ್ರು. ಇನ್ನು ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ವಾದ್ರಿಂದ ರಾಜ್ಯದಲ್ಲಿ ಕೈಗಾರಿಕಾ ಸ್ಥಾಪನೆಗಳು ಆಗೋದು ಕೂಡ ಕನಸಿನ ಮಾತಾಗಿತ್ತು. ಹಾಗಾಗಿ ನಿರುದ್ಯೋಗದ ಪ್ರಮಾಣ ಮಿತಿಮೀರಿತ್ತು. ಆದ್ರೆ 2017ರ ವಿಧಾನಸಭಾ ಚುನಾವಣೆ ಬಂತು ನೋಡಿ. ಆಗ ಬಿಜೆಪಿ ನಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಇದ್ದಂತ 403 ಸೀಟುಗಳಲ್ಲಿ ಬರೋಬ್ಬರಿ 312 ಸ್ಥಾನಗಳನ್ನ ಗೆದ್ಕೊಂಡು ಭರ್ಜರಿಯಾಗಿ ಗೆಲುವಿನ ನಗೆಯನ್ನ ಬೀರಿತ್ತು. ಪ್ರಖ್ಯಾತಿಯ ಉತ್ತುಂಗದಲ್ಲಿ ಇದ್ದಂತ ನರೇಂದ್ರ ಮೋದಿಯವರ ಚರಿಷ್ಮಾ, ಅನೇಕ ಕ್ಯಾಸ್ಟ್ ಕಾಂಬಿನೇಷನ್ ಜೊತೆಗೆ ಅದೇ ಸರ್ಕಾರ, ಅದೇ ಭ್ರಷ್ಟಾಚಾರವನ್ನು ನೋಡಿದಂತ ಜನರಿಗೆ ಬದಲಾವಣೆ ಬೇಕಿತ್ತು. ಹಾಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿ ಬಿಜೆಪಿಗೆ ಬೆಳ್ಳಿ ತಟ್ಟೆಯಲ್ಲಿ ಗೆಲುವನ್ನ ಇಟ್ಟು ಕೊಟ್ಟಿದ್ರು. ಅದ್ಭುತ ಗೆಲುವೇನೋ ಬಂದಾಯ್ತು. ಆದ್ರೆ ಮುಖ್ಯಮಂತ್ರಿಗಳು ಯಾರಾಗಬೇಕು ಅನ್ನುವಂತ ಪ್ರಶ್ನೆ ಬಿಜೆಪಿಯ ಹೈಕಮಾಂಡ್ಗೆ ಎದುರಾದಾಗ ಕಣ್ಣ ಮುಂದೆ ಬಂದಂತ ವ್ಯಕ್ತಿನೇ ಈ ಆದಿತ್ಯನಾಥ್. ಅದಕ್ಕೆ ಕಾರಣಗಳು 10. ಅವರ ಪಾಪ್ಯುಲಾರಿಟಿ, ಜನರೊಂದಿಗೆ ನಿಕಟ ಸಂಪರ್ಕ, ಸತತ ಗೆಲುವಿನೊಂದಿಗೆ ಪೂರ್ವ ಉತ್ತರ ಪ್ರದೇಶದಲ್ಲಿ ಬಿಗಿ ಹಿಡ್ತಾ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದುತ್ವದ ಪ್ರತಿಪಾದಕರಾಗಿದ್ರು. ಹಾಗಾಗಿ ಯಾವ ಸಂಪುಟದಲ್ಲೂ ಸಚಿವನಾಗಿ ಅನುಭವ ಇರದೇ ಇದ್ರು ಚದುರಿ ಹೋಗಿದ್ದಂತ ಬಿಜೆಪಿ ಮತಗಳನ್ನ ಹಿಂದುತ್ವದ ಆಧಾರದಲ್ಲಿ ಒಂದುಗೂಡಿಸಬಲ್ಲಂತ ಚಾಣಾಕ್ಷತನವನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತ ಅಮಿತ್ ಶಾ ಮನಗಂಡಿದ್ರು. ಠಾಕೂರ್ ಸಮುದಾಯದವರು ಆಗಿದ್ರಿಂದ ಹಿಂದುಳಿದಂತ ವರ್ಗಗಳನ್ನ ಓಲೈಸೋದು ಮುಕ್ತವಾಗಿತ್ತು. ಹಾಗಾಗಿ ಅವರೇ ಸೂಕ್ತ ವ್ಯಕ್ತಿ ಅಂತ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಬಿಜೆಪಿ ಸಿದ್ಧ ಆಯಿತು. ಅವರ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಪಟ್ಟಾಭಿಷೇಕವನ್ನ ಮಾಡಲಾಯಿತು. ಈ ಮೂಲಕ ಬಿಜೆಪಿಯಲ್ಲಿ ಇನ್ನೊಬ್ಬ ಫೈರ್ ಬ್ರಾಂಡ್ ಪ್ರವರ್ಧಮಾನಕ್ಕೆ ಬಂದ್ರು ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಖ್ಯಮಂತ್ರಿ ಆದಂತ ಮೊದಲ ದಿನದಿಂದನೇ ಯೋಗಿ ತಮ್ಮ ನಿಜವಾದ ಕದರ್ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಅಧಿಕಾರ ವಹಿಸಿಕೊಂಡಂತ ಮೊದಲ ತಿಂಗಳಲ್ಲೇ ಸರ್ಕಾರಿ ಕಚೇರಿಗಳಲ್ಲಿ ಪಾನ್ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಬ್ಯಾನ್ ಮಾಡಿದ್ರು. ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸಿದ್ರು. ಮಹಿಳೆಯರ ಸುರಕ್ಷತೆಗಾಗಿ ಮತ್ತು ಸಮಾಜದಲ್ಲಿ ಕಿರುಕುಳ ತಡೆಗಟ್ಟೋದಕ್ಕೆ ಆಂಟಿ ರೋಮಿಯೋ ಹೆಸರಲ್ಲಿ ಪಡೆಗಳನ್ನ ರಚಿಸಿದ್ರು. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಸಭೆಯನ್ನ ಮಾಡೋದಕ್ಕೂ ಮುಂಚೆನೆ 50ಕ್ಕೂ ಇಂಥ ಪ್ರಮುಖ ಆರ್ಡರ್ಗಳನ್ನ ಪಾಸ್ ಮಾಡೋದ್ರ ಮೂಲಕ ಯೋಗಿ ನಿಜಕ್ಕೂ ಎಲ್ಲರ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ರು. ಅದಲ್ಲದೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಯಾರಿಗೂ ಕಾಯ್ಬೇಕಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಅವರ ಮುಖ್ಯ ಗುರಿ ಇದ್ದದ್ದು ಕಾನೂನು ಸುವ್ಯವಸ್ಥೆಯನ್ನ ಸರಿ ಮಾಡೋದು ಮತ್ತೆ ಸಮಾಜದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡೋದು. ಉತ್ತರ ಪ್ರದೇಶಕ್ಕೆ ಅಂಟಿದಂತ ಗುಂಡಾರಾಜ್ ಅನ್ನುವಂತ ಹಣೆಪಟ್ಟಿಯನ್ನ ಕಿತ್ತೊಗೆಯೋದು. ಹಾಗಾಗಿ ಸಮರೋಪಾದಿ ರೀತಿಯಲ್ಲಿ ಅದಕ್ಕಾಗಿ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ತಾ ಬಂದ್ರು. ಅದರ ಮೊದಲ ಹಂತವಾಗಿ ರಾಜಕಾರಣಿಗಳು ತಮ್ಮ ಆಸ್ತಿಗಳನ್ನ ಘೋಷಣೆ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ರು. ಲೋಕಲ್ ರಾಜಕಾರಣವನ್ನ ಕಂಟ್ರೋಲ್ ಮಾಡ್ತಿದ್ದಂತ ಕ್ರಿಮಿನಲ್ ಮಾಫಿಯಾವನ್ನ ಬೇರ್ ಸಮೇತ ಕಿತ್ತೊಗೆಯೋದಕ್ಕೆ ಮುಂದಾದ್ರು. ಇನ್ನು 2000ನೇ ಇಸ್ವಿಯಲ್ಲಿ ಕ್ರಿಮಿನಲ್ ವಿಕಾಸ್ ದುಬೆ ಗ್ಯಾಂಗ್ ಘಟನೆಯೊಂದರಲ್ಲಿ ಅನಾಮತ್ತು 8 ಜನ ಪೊಲೀಸರನ್ನ ಹತ್ಯೆ ಮಾಡಿದಾಗ ಅವರನ್ನ ಮಟ್ಟ ಹಾಕೋದಿಕ್ಕೆ ಯೋಗಿ ಸರ್ಕಾರಕ್ಕೆ ನಿಜವಾದ ಪರೀಕ್ಷೆ ಎದುರಾಯಿತು. ಅದೇನೇ ಆದ್ರೂ ಸರಿ ಅವರನ್ನ ಸೆರೆ ಹಿಡಿದು ತರಲೇಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದ್ರು. ಅದರಂತೆಯೇ ಪೊಲೀಸರು ವಿಕಾಸ್ ದುಬೆಯನ್ನ ಹಿಡಿದ್ರು. ಆದ್ರೆ ಅರೆಸ್ಟ್ ಮಾಡಿ ಕರೆತರುವಾಗ ಸಿನಿಮೆಯ ರೀತಿಯಲ್ಲಿ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆ ಹಠಾತ್ತನೆ ಸಾವಿಗೆ ಈಡಾಗಿದ್ದು ವಿವಾದಕ್ಕೆ ಈಡ್ ಮಾಡಿತ್ತು. ಆದ್ರೆ ಯೋಗಿ ಮಾತ್ರ ತಾವು ಅಕ್ರಮ ಅನಾಚಾರವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಇದು ಇನ್ನುಳಿದಂತ ಗೂಂಡಾಗಳಿಗೆ ನಡುಕವನ್ನ ಉಂಟು ಮಾಡಿದಂತೂ ಸುಳ್ಳಲ್ಲ. ಅದಲ್ಲದೆ ಇನ್ನುಳಿದಂತ ಕುಖ್ಯಾತ ರೌಡಿ ಎಲಿಮೆಂಟ್ಗಳಾದಂತ ಮುಖ್ತಾರ್ ಅನ್ಸಾರಿ, ಅತಿಕ್ ಅಹಮದ್ ರಂತವರನ್ನ ಸೆರೆ ಹಿಡಿಯೋದು ಮತ್ತೆ ಎನ್ಕೌಂಟರ್ ಮಾಡೋದು ಶುರುವಾದ ಮೇಲೆ ಯೋಗಿ ಅವರ ವರ್ಚಸ್ಸು ಮತ್ತು ಖ್ಯಾತಿ ಉತ್ತುಂಗಕ್ಕೆ ಏರ್ತು. ಇನ್ನು ಇದಕ್ಕೆ ಕಳಶ ಇಟ್ಟಂತೆ ದೊಂಬಿ ಎಬ್ಬಿಸುವಂತ, ಸಮಾಜದಲ್ಲಿ ಕಿರಿಕಿರಿ ಉಂಟುಮಾಡುವಂತ ರೌಡಿಗಳ ಸ್ವಂತ ಆಸ್ತಿಗಳನ್ನ ಮುಟ್ಕೋಲ್ ಹಾಕೊಳ್ಳೋದು, ಅವರ ಮನೆಗಳನ್ನ ಬುಲ್ಡೋಸರ್ಗಳಿಂದ ಧ್ವಂಸಗೊಳ್ಳೋದಕ್ಕೆ ಆದೇಶ ಕೊಟ್ಟ ಮೇಲೆ ರೌಡಿಗಳು ಈಗ ಅಲ್ಲಿ ಬಹಿರಂಗವಾಗಿ ಜನರ ನಡುವೆ ಓಡಾಡಲು ಕೂಡ ಭಯ ಪಡ್ತಿದ್ದಾರೆ. ಆ ಮಟ್ಟಿಗೆ ಸಮಾಜಘಾತಕ ಶಕ್ತಿಗಳನ್ನ ಹುಟ್ಟಡಗಿಸಿದ್ದಾರೆ ಈ ಬುಲ್ಡೋಸರ್ ಬಾಬಾ. ಹಾಗಾಗಿ ಇವತ್ತು
ಯುಪಿ ಇಡೀ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಒಂದು ಅದ್ಭುತ ರೋಡ್ ಮ್ಯಾಪ್ ಅನ್ನ ಹಾಕೊಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ. ಇದೆಲ್ಲದರ ಜೊತೆ ಯೋಗಿ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸುಧಾರಿಸೋದಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಅದಕ್ಕಾಗಿ ಮೂಲಭೂತ ಸೌಕರ್ಯ ಮತ್ತು ಕೈಗಾರಿಕಾ ಬೆಳವಣಿಗೆಗಾಗಿ ಹಿಂದಿನ ಎಲ್ಲಾ ಮುಖ್ಯಮಂತ್ರಿಗಳಿಗಿಂತ ಹೆಚ್ಚು ತಲೆಯನ್ನ ಕೆಡಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು, ಎಕ್ಸ್ಪ್ರೆಸ್ ವೇಗಳು ದೇಶ ಮಾತ್ರವಲ್ಲ ವಿದೇಶಗಳ ಕಣ್ಣುಗಳನ್ನು ಕೂಡ ಸೆಳೆತಿವೆ. ಆದರೆ ಯುಪಿಯಲ್ಲಿ ಭೂಮಿಯ ಕೊರತೆ ಮತ್ತು ಇರುವಂತಹ ಸಣ್ಣ ಸಣ್ಣ ಭೂಮಿಗಳಲ್ಲೇ ಬಹಳ ಜನರು ಹಕ್ತಾರು ಇರೋದ್ರಿಂದ ಇಂಡಸ್ಟ್ರಿಗಳು ಭೂಮಿಯನ್ನು ವಶಪಡಿಸಿಕೊಳ್ಳುವುದು ಬಹಳ ತಲೆನೋವಾಗಿ ಮಾರ್ಪಟ್ಟಿದೆ. ಈ ಒಂದು ಕಾರಣದಿಂದ ಅಲ್ಲಿಗೆ ಕೈಗಾರಿಕೆಗಳು ಬರೋದಕ್ಕೆ ಹಿಂದೆಟನ್ನ ಹಾಕ್ತವೆ. ಆದರೂ ಅವಿರತ ಶ್ರಮದಿಂದಾಗಿ ಅವರು ಅನೇಕ ಉದ್ಯಮಿಗಳು ತಮ್ಮ ಕೈಗಾರಿಕೆಗಳನ್ನ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅಲ್ಲದೆ ಹೂಡಿಕೆ ಸಮಾವೇಶಗಳನ್ನು ಕೂಡ ಮಾಡಿ ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಹರಿದು ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ರಕ್ಷಣಾ ಮತ್ತು ಐಟಿ ಕ್ಷೇತ್ರಗಳ ಕಾರಿಡಾರ್ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನ ರೂಪಿಸಿದ್ದಾರೆ. ಅದರಲ್ಲೂ ಎಐ ಮತ್ತು ಬ್ಲಾಕ್ ಚೈನ್ ಕ್ಷೇತ್ರದಲ್ಲಂತೂ ಅಸಾಧ್ಯ ಬೆಳವಣಿಗೆಯನ್ನ ದಾಖಲಿಸಿದೆ ಉತ್ತರ ಪ್ರದೇಶ. ಹಾಗಾಗಿ 2017 ಮುಂಚೆ ಕೇವಲ 5% ಮಾತ್ರ ಇದ್ದಂತ ರಾಜ್ಯದ ಜಿಡಿಪಿ ಇತ್ತೀಚಿನ ವರ್ಷಗಳಲ್ಲಿ 13% ವರೆಗೂ ತಲುಪಿದೆ ಅಂದ್ರೆ ಅದಕ್ಕೆ ಯೋಗಿಯವರ ಕೊಡುಗೆ ಮತ್ತು ಅವರು ತೆಗೆದುಕೊಳ್ತಿರುವಂತಹ ನಿರ್ಧಾರಗಳೇ ಪ್ರಮುಖ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದರ ಪರಿಣಾಮವಾಗಿಯೇ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯುಪಿ ದೇಶದ 2ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವಂತಹ ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದಿರುವಂತಹ ರಾಜ್ಯವಾಗಿ ಹೊರಹೊಮ್ಮತಾ ಇದೆ. ಆದರೆ ವೀಕ್ಷಕರೇ, ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡದಿದ್ರು ಅವ್ರಿಗೂ ಕೂಡ ರಾಜಕಾರಣ ಬಿಸಿ ತಡ್ತಾ ಇದೆ. ಅಸಲಿಗೆ ಈ ರಾಜಕಾರಣನೇ ಹಾಗಲ್ವಾ? ಅಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬರ್ತಿದ್ದಾರೆ, ಹೆಚ್ಚು ಹೆಸರನ್ನ ಮಾಡ್ತಿದ್ದಾರೆ ಅಂದ್ರೆ ಅವರ ಕಾಲನ ಎಳೆದು ಕೆಳಕ್ಕೆ ಜಗ್ಗವರೇ ಜಾಸ್ತಿ. ಅವರ ಸಂಪುಟದಲ್ಲಿ ಅನೇಕ ಸಲ ಅವರ ಸಚಿವರು ಒಮ್ಮೊಮ್ಮೆ ಅವರನ್ನ ಏಕಪಕ್ಷೀಯ ನಿರ್ಧಾರಗಳು ಅಂತ ಅವರ ವಿರುದ್ಧ ಮಾತನಾಡಿದ್ದು ಕೂಡ ಉಂಟು. ಇನ್ನು ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಿದಕ್ಕಾಗಿ ಅವರ ವಿರುದ್ಧ ಅನೇಕ ಜನ ರಾಜಕಾರಣಿಗಳು ಅವಕಾಶ ಸಿಕ್ಕಾಗೆಲ್ಲ ಅವರ ವಿರುದ್ಧ ಬೆಂಕಿಯನ್ನ ಉಗುಳ್ತಾನೆ ಇದ್ದಾರೆ. ಹಾಗಾಗಿ ಅನೇಕ ಜನ ರಾಜಕಾರಣಿಗಳು ಇವರ ವಿರುದ್ಧ ಹೋಗಿ ಹೈಕಮಾಂಡ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಯೋಗಿ ಅವರನ್ನ ನರೇಂದ್ರ ಮೋದಿ ಅವರ ನಂತರ ದೇಶದ ಪ್ರಧಾನಿ ಆಗ್ಬೇಕು ಅನ್ನುವಂತ ಕೂಗು ಆಗಾಗ ದೇಶದ ಎಲ್ಲ ಕಡೆ ಕೇಳಿಬರುತ್ತೆ. ಅದನ್ನ ಕಂಡು ಅವರ ರಾಜಕೀಯ ವಿರೋಧಿಗಳು ಕೈಯನ್ನ ಹಿಸಿಕೊಳ್ತಿದ್ದಾರೆ. ಇದ್ರ ಬಗ್ಗೆ ಅನೇಕರು ಪುಂಖಾನುಪುಂಖವಾಗಿ ಮಾತನಾಡ್ತಿದ್ದಾರೆ ಕೂಡ. ಯಾಕೆಂದ್ರೆ ಮೋದಿ ಮತ್ತು ಅಮಿತ್ ಶಾರನ್ನ ಬಿಟ್ರೆ ಬಿಜೆಪಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವಂತಹ ವ್ಯಕ್ತಿ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವರು ಮುಂದಿನ ಪ್ರಧಾನಿ ಆಗ್ತಾರ ಅನ್ನೋದು ಇನ್ನು ವದಂತಿಯಾಗೇನೆ ಉಳಿದಿದೆ ಬಿಟ್ರೆ ಅದಕ್ಕೆ ಯಾರಿಂದನೂ ಸ್ಪಷ್ಟನೆ ಸಿಕ್ಕಿಲ್ಲ ಮತ್ತು ಸದ್ಯಕ್ಕೆ ಸಿಕ್ಕೋದು ಇಲ್ಲ. ಈ ಕೋಟ್ಯಾಂತರ ಜನ ಸೇರುವಂತಹ ಕುಂಭಮೇಳದಂತಹ ಬೃಹತ್ ಕಾರ್ಯಕ್ರಮವನ್ನ ಮಾಡಿ ಒಂದು ಚ್ಯುತಿ ಬಾರದಂತೆ ನಡೆಸಿ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ರು. ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಹವಾ ಭಯಂಕರವಾಗಿದೆ. ಕೋಟ್ಯಾಂತರ ಹಿಂದುತ್ವದ ವಿಚಾರವಾದಿಗಳ ಪಾಲಿಗೆ ಅವರೇ ಹೀರೋ. ಇಷ್ಟೆಲ್ಲ ಇದ್ರೂ ಕೂಡ ಯೋಗಿಯವರು ಇವತ್ತಿಗೂ ನಿಜವಾದ ಯೋಗಿ ಅಂತಾನೆ ಜೀವನ ಮಾಡ್ತಿದ್ದಾರೆ. ಮೋದಿ ಅಂತಾನೆ ಅವರು ಕೂಡ ಲಂಚವನ್ನ ತೆಗೆದುಕೊಳ್ಳೋದಿಲ್ಲ. ಮತ್ತೆ ಆ ಒಂದು ತತ್ವಕ್ಕೆ ಬದ್ಧರಾಗಿ ಆಡಳಿತವನ್ನ ಮಾಡ್ತಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರ ಪೂರ್ವಾಶ್ರಮದ ಅಕ್ಕ ತಂಗಿಯರು ಇನ್ನೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬಡತನದಲ್ಲೇ ಜೀವನ ಮಾಡ್ತಿದ್ದಾರೆ. ಒಟ್ನಲ್ಲಿ ಈ ಯೋಗಿಜಿಯವರ ರಾಜಕಾರಣನೇ ಒಂದು ರೋಚಕ ಕತೆ. ಅವರು ಸಂತನಿಂದ ಹಿಡಿದು ರಾಜ್ಯ ಕಾಯುವಂತ ಮುಖ್ಯಮಂತ್ರಿ ಆಗುವವರೆಗೂ ತಮ್ಮ ನಿಲುವಲ್ಲಿ ಒಂದು ಕ್ಷಣ ಕೂಡ ರಾಜ್ಯಾಗದೆ ಬಂದದ್ದು ಅವರ ಹಿರಿಮೆಯನ್ನ ತೋರಿಸುತ್ತೆ. ಒಬ್ಬ ಸಮರ್ಥ ಆಡಳಿತಗಾರನಿಗೆ ದೇಶದ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ರಾಜ್ಯವನ್ನ ಆಡಳಿತ ಮಾಡೋದು ಲೆಕ್ಕನ ಅನ್ನುವುದನ್ನ ನಿರೂಪಿಸಿದ್ದಾರೆ. ಹಾಗಾಗಿ ಮುಂದೆ ಕೂಡ ಅವರತ್ತ ಜನರ ಕಣ್ಣುಗಳಿದ್ದು ಅವರು ಮುಂದೆ ಭಾರತದ ಪ್ರಧಾನಿ ಆಗ್ತಾರ ಅನ್ನುವುದನ್ನ ಕಾದ್ ನೋಡ್ಬೇಕು. ವೀಕ್ಷಕರೇ, ಅದೇನೇ ಇರಲಿ, ಬಡತನ, ನಿರುದ್ಯೋಗ, ಕ್ರೈಮ್ಗಳಿಂದ ನರಳುತ್ತಾ ಇದ್ದಂತ ಉತ್ತರ ಪ್ರದೇಶಕ್ಕೆ ಯೋಗಿ ಆದಿತ್ಯನಾಥ್ ನಿಜವಾಗಿಯೂ ಶ್ರೀಕೃಷ್ಣನಂತೆ ಅವತಾರವನ್ನ ಎತ್ತಿ ಬಂದ್ರು ಅಂತ ಹೇಳಿದ್ದು ಇದಕ್ಕೇನೆ. ಅವರಿಂದ ಬರೀ ಉತ್ತರ ಪ್ರದೇಶಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಉತ್ತಮ ಕೆಲಸಗಳಾಗ್ಲಿಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.